ರಾಜ್ಯ ರಾಜಕೀಯದಲ್ಲಿ ಮತ್ತೆ ಚುನಾವಣೆಗಳ ಹವಾ ಶುರುವಾಗಿದೆ. ಇನ್ನು ದೊಡ್ಡ ಚುನಾವಣೆಗಳಿಗೆ ಸಮಯ ಇದ್ದರೂ ಈಗ ನಡೆಯಲಿರುವ ಉಪಚುನಾವಣೆಗಳು ಮತ್ತು ವಿಧಾನ ಪರಿಷತ್ ಚುನಾವಣೆಗಳು ಕಾಂಗ್ರೆಸ್ ಬಿಜೆಪಿ ಎರಡೂ ಪಕ್ಷಗಳಿಗೆ ತುಂಬಾ ಮಹತ್ವದ ಪರೀಕ್ಷೆಯಾಗಿ ಪರಿಣಮಿಸಿವೆ. ಕಾರಣ ಇದು ಕೇವಲ 2 ವಿಧಾನಸಭಾ ಕ್ಷೇತ್ರಗಳ ಮತ್ತು 4 ಪರಿಷತ್ ಸ್ಥಾನಗಳ ಚುನಾವಣೆ ಅಲ್ಲ. 2028ರ ವಿಧಾನಸಭಾ ಚುನಾವಣೆಗೂ ಮುನ್ನ ಜನರ ಮನಸ್ಸು ಯಾವ ದಿಕ್ಕಿಗೆ ಹೋಗುತ್ತಿದೆ ಅನ್ನೋದರ ಮೊದಲ ಸೂಚನೆ ಇದಾಗಲಿದೆ. 2 ವಿಧಾನಸಭಾ ಕ್ಷೇತ್ರಗಳಲ್ಲಿ ಉಪಚುನಾವಣೆ ನಡೆಯಬೇಕಾದ ಅನಿವಾರ್ಯತೆ ಬಂದಿದ್ದು, ಕಾಂಗ್ರೆಸ್ ಪಕ್ಷದ 2 ಹಿರಿಯ ಶಾಸಕರ ನಿಧನದಿಂದ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಶಾಮನೂರು ಶಿವಶಂಕರಪ್ಪ ಹಾಗೂ ಬಾಗಲಕೋಟೆ ಕ್ಷೇತ್ರದ HY ಮೇಟಿ ಅವರ ನಿಧನದಿಂದ ಈ ಕ್ಷೇತ್ರಗಳು ತೆರವಾಗಿವೆ. ಎರಡೂ ಕ್ಷೇತ್ರಗಳು ಕಾಂಗ್ರೆಸ್ಗೆ ರಾಜಕೀಯವಾಗಿ ಅತ್ಯಂತ ಮಹತ್ವದವು. ಒಂದನ್ನು ಕಳೆದುಕೊಂಡರೆ ಅದು ಕೇವಲ ಒಂದು ಸೀಟು ಹೋದಂತಲ್ಲ, ಸರ್ಕಾರದ ವಿರುದ್ಧ ಅಸಮಾಧಾನ ಹೆಚ್ಚಾಗಿದೆ ಅನ್ನೋ ಸಂದೇಶ ಹೊರಹೋಗುವ ಸಾಧ್ಯತೆ ಇರುತ್ತೆ. ಹೀಗಾಗಿ ಆಡಳಿತ ಪಕ್ಷ ಕಾಂಗ್ರೆಸ್ಗೆ ಈ 2 ಕ್ಷೇತ್ರಗಳನ್ನ ಉಳಿಸಿಕೊಳ್ಳುವುದು ಅನಿವಾರ್ಯವಾಗಿ ಪರಿಣಮಿಸಿದೆ. ಮತ್ತೊಂದು ಕಡೆ ಬಿಜೆಪಿ ಇದೆ. ಸದ್ಯ ವಿಪಕ್ಷದಲ್ಲಿರುವ ಬಿಜೆಪಿ ಈ ಉಪಚುನಾವಣೆಯನ್ನ ಕಮ್ ಬ್ಯಾಕ್ ಮಾಡುವ ಅವಕಾಶವಾಗಿ ನೋಡ್ತಿದೆ. ರಾಜ್ಯ ಸರ್ಕಾರದ ವಿರುದ್ಧ ಜನರಲ್ಲಿ ಇರುವ ಅಸಮಾಧಾನವನ್ನ ಮತವಾಗಿ ಪರಿವರ್ತಿಸಬೇಕು ಅನ್ನೋದು ಬಿಜೆಪಿ ಲೆಕ್ಕಾಚಾರ. ವಿಶೇಷವಾಗಿ ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣ ಎರಡೂ ಕಡೆ ಸ್ಥಳೀಯ ರಾಜಕಾರಣ ಗಟ್ಟಿಯಾಗಿದ್ದು, ಸರಿಯಾದ ಅಭ್ಯರ್ಥಿ ಆಯ್ಕೆ ಮಾಡಿದರೆ ಗೆಲುವು ಸಾಧ್ಯ ಅನ್ನೋ ಆತ್ಮವಿಶ್ವಾಸ ಬಿಜೆಪಿಯಲ್ಲಿದೆ. ಅದಕ್ಕಾಗಿ ಈಗಾಗಲೇ ಚುನಾವಣಾ ತಯಾರಿ ಆರಂಭವಾಗಿದೆ. ವಿಧಾನಸಭೆ ಉಪಚುನಾವಣೆಯ ಜೊತೆಗೆ ವಿಧಾನ ಪರಿಷತ್ನ 4 ಕ್ಷೇತ್ರಗಳ ಚುನಾವಣೆ ಕೂಡ ಈ ರಾಜಕೀಯ ಕಾಳಗಕ್ಕೆ ಮತ್ತಷ್ಟು ತಾಪಮಾನ ಹೆಚ್ಚಿಸಿದೆ. ಕಾಂಗ್ರೆಸ್ ಈ ವಿಚಾರದಲ್ಲಿ ಮೊದಲ ಹೆಜ್ಜೆ ಇಟ್ಟಿದೆ. 4 ಕ್ಷೇತ್ರಗಳಿಗೆ ತನ್ನ ಅಭ್ಯರ್ಥಿಗಳ ಪಟ್ಟಿಯನ್ನ ಅಧಿಕೃತವಾಗಿ ಪ್ರಕಟಿಸಿದೆ. ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್ ಪತ್ರಿಕಾ ಪ್ರಕಟಣೆ ಮೂಲಕ ಹೆಸರುಗಳನ್ನ ಬಿಡುಗಡೆ ಮಾಡಿದ್ದಾರೆ. ಈ ಪಟ್ಟಿಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆಯವರ ಒಪ್ಪಿಗೆಯೂ ಇದೆ ಅನ್ನೋದು ಕಾಂಗ್ರೆಸ್ ಹೈಕಮಾಂಡ್ ಗಂಭೀರತೆಯನ್ನ ತೋರಿಸುತ್ತೆ. ಪಶ್ಚಿಮ ಪದವೀಧರ ಕ್ಷೇತ್ರದಿಂದ ಮೋಹನ್ ಲಿಂಬಿಕಾಯಿ, ಆಗ್ನೇಯ ಪದವೀಧರ ಕ್ಷೇತ್ರದಿಂದ ಶಶಿ ಹುಲಿಕುಂಟೇಮನೆ, ಈಶಾನ್ಯ ಶಿಕ್ಷಕರ ಕ್ಷೇತ್ರದಿಂದ ಶರಣಪ್ಪ ಮಟ್ಟೂರ್ ಹಾಗೂ ಬೆಂಗಳೂರು ಶಿಕ್ಷಕರ ಕ್ಷೇತ್ರದಿಂದ ಪುಟ್ಟಣ್ಣ, ಈ 4 ಹೆಸರುಗಳ ಮೂಲಕ ಕಾಂಗ್ರೆಸ್ ತನ್ನ ಸಂಘಟನೆ ಮತ್ತು ಸಾಮಾಜಿಕ ಸಮೀಕರಣ ಎರಡನ್ನೂ ಬ್ಯಾಲೆನ್ಸ್ ಮಾಡಲು ಪ್ರಯತ್ನಿಸಿದೆ. ಮೊದಲು ಅಭ್ಯರ್ಥಿ ಘೋಷಿಸಿ ನಂತರ ನೆಲಮಟ್ಟದ ಕೆಲಸ ಶುರು ಅನ್ನೋ ತಂತ್ರವನ್ನ ಕಾಂಗ್ರೆಸ್ ಅನುಸರಿಸುತ್ತಿದೆ. ಕಾಂಗ್ರೆಸ್ ಹೆಸರು ಘೋಷಿಸಿದ ತಕ್ಷಣವೇ ಬಿಜೆಪಿಯಲ್ಲೂ ಚಟುವಟಿಕೆಗಳು ಜೋರಾಗಿವೆ. ವಿಧಾನ ಪರಿಷತ್ ಟಿಕೆಟ್ ಪಡೆಯಲು ಪಕ್ಷದಲ್ಲಿ ಸಾಕಷ್ಟು ಆಕಾಂಕ್ಷಿಗಳು ಇದ್ದಾರೆ. ಯಾರಿಗೆ ಟಿಕೆಟ್ ಸಿಗಲಿದೆ ಅನ್ನೋದು ಈಗ ದೊಡ್ಡ ಕುತೂಹಲ. ಈ ಹಿನ್ನೆಲೆಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೆದಿದೆ. ಸಭೆಯಲ್ಲಿ ವಿಧಾನಸಭೆ ಉಪಚುನಾವಣೆ ಹಾಗೂ ವಿಧಾನ ಪರಿಷತ್ ಚುನಾವಣೆಗೆ ಸಂಬಂಧಿಸಿದಂತೆ ಕಾರ್ಯತಂತ್ರ, ಅಭ್ಯರ್ಥಿಗಳ ಆಯ್ಕೆ, ಸಂಘಟನೆ ಬಲಪಡಿಸುವ ವಿಚಾರಗಳ ಮೇಲೆ ಚರ್ಚೆ ನಡೆದಿದೆ. ಬಿಜೆಪಿ ಈ ಬಾರಿ ಅವಸರದ ಟಿಕೆಟ್ ಕೊಡದೆ ಗೆಲ್ಲುವ ಸಾಮರ್ಥ್ಯ ಇರುವ ಅಭ್ಯರ್ಥಿಗಳನ್ನೇ ಮುಂದಿಟ್ಟುಕೊಳ್ಳೋದು ಅನ್ನೋ ಸಂದೇಶ ಒಳಗೊಳಗೆ ಹೋಗಿದೆ. ವಿಧಾನಸಭೆಯ 2 ಕ್ಷೇತ್ರಗಳಿಗೂ ಅಭ್ಯರ್ಥಿಗಳ ಆಯ್ಕೆ ಸುಲಭವಲ್ಲ. 2 ಕಡೆ ಸಾಕಷ್ಟು ಆಕಾಂಕ್ಷಿಗಳು ಇದ್ದಾರೆ. ಸ್ಥಳೀಯ ಮಟ್ಟದ ಒತ್ತಡ, ಜಾತಿ ಸಮೀಕರಣ, ಹಿಂದಿನ ಚುನಾವಣೆಯ ಲೆಕ್ಕಾಚಾರ ಎಲ್ಲವನ್ನು ಗಮನಿಸಿ ಅಭ್ಯರ್ಥಿ ಆಯ್ಕೆ ಮಾಡಬೇಕಾದ ಅನಿವಾರ್ಯತೆ ಇದೆ. ಇದಕ್ಕಾಗಿ ಮೊದಲು ರಾಜ್ಯ ಮಟ್ಟದಲ್ಲಿ ಒಂದು ಸುತ್ತಿನ ಚರ್ಚೆ, ನಂತರ ಹೈಕಮಾಂಡ್ ಮಟ್ಟದಲ್ಲಿ ಅಂತಿಮ ತೀರ್ಮಾನ ಕೈಗೊಳ್ಳುವ ಸಾಧ್ಯತೆ ಇದೆ. ಈ ಎಲ್ಲ ಚುನಾವಣೆಯ ಮಹತ್ವ ಏನು ಅಂದ್ರೆ, ಇದು ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡಕ್ಕೂ ಮನೋಬಲದ ಪ್ರಶ್ನೆ. ಕಾಂಗ್ರೆಸ್ ಗೆದ್ದರೆ ಸರ್ಕಾರ ಇನ್ನೂ ಜನರ ಜೊತೆಗಿದೆ ಅನ್ನೋ ಸಂದೇಶ ಕೊಡಬಹುದು. ಸೋತರೆ ಸರ್ಕಾರದ ವಿರುದ್ಧ ಅಸಮಾಧಾನ ಇದೆ ಅನ್ನೋ ಮಾತಿಗೆ ಬಲ ಸಿಗುತ್ತೆ. ಬಿಜೆಪಿ ಪಾಲಿಗೆ ಗೆಲುವು ಬಂದರೆ ಅದು ಕೇವಲ 2 ಸೀಟುಗಳ ಗೆಲುವಲ್ಲ, 2028ರ ವಿಧಾನಸಭೆ ಚುನಾವಣೆಗೆ ದೊಡ್ಡ ಆತ್ಮವಿಶ್ವಾಸ. ನಾವು ಮತ್ತೆ ಪೈಪೋಟಿಗೆ ಸಿದ್ಧ ಅನ್ನೋ ಸಂದೇಶ ಪಕ್ಷದೊಳಗೂ ಜನರಲ್ಲೂ ಹೋಗುತ್ತೆ. ಮುಂದಿನ ವಿಧಾನಸಭೆ ಚುನಾವಣೆ ದೃಷ್ಟಿಯಿಂದ ನೋಡಿದರೆ ಈ ಉಪಚುನಾವಣೆ ಮತ್ತು ವಿಧಾನ ಪರಿಷತ್ ಚುನಾವಣೆಗಳು ಟ್ರೈಲರ್ ತರಹ.
ಇಲ್ಲಿ ಬಂದ ಫಲಿತಾಂಶಗಳ ಆಧಾರದಲ್ಲಿ ಪಕ್ಷಗಳು ತಮ್ಮ ತಂತ್ರವನ್ನ ಬದಲಿಸಬಹುದು. ನಾಯಕತ್ವದ ಪಾತ್ರಗಳು ಬದಲಾಗಬಹುದು. ಕೆಲವರಿಗೆ ಮಹತ್ವ ಹೆಚ್ಚಾಗಬಹುದು, ಕೆಲವರಿಗೆ ಕಡಿಮೆಯೂ ಆಗಬಹುದು. ಹೀಗಾಗಿ ಈ ಚುನಾವಣೆಗಳನ್ನು ಯಾರೂ ಲಘುವಾಗಿ ತೆಗೆದುಕೊಳ್ಳುವ ಸ್ಥಿತಿಯಲ್ಲಿ ಇಲ್ಲ. ಒಟ್ಟಿನಲ್ಲಿ ಹೇಳಬೇಕಂದ್ರೆ ರಾಜ್ಯದಲ್ಲಿ ನಡೆಯಲಿರುವ ಈ ಚುನಾವಣೆಗಳು ಸೀಟುಗಳ ಲೆಕ್ಕಕ್ಕಿಂತ ರಾಜಕೀಯದ ದಿಕ್ಕು ತೋರಿಸುವ ಪರೀಕ್ಷೆ. ಕಾಂಗ್ರೆಸ್ ಉಳಿಸಿಕೊಳ್ಳುವ ಯತ್ನದಲ್ಲಿದೆ, ಬಿಜೆಪಿ ಮರಳಿ ನಿಂತು ತೋರಿಸುವ ಪ್ರಯತ್ನದಲ್ಲಿದೆ. ಫಲಿತಾಂಶ ಏನೇ ಬಂದರೂ ಕರ್ನಾಟಕ ರಾಜಕೀಯದಲ್ಲಿ ಇದರ ಪ್ರತಿಧ್ವನಿ ದೂರ ದೂರದವರೆಗೂ ಕೇಳಿಸೋದು ಮಾತ್ರ ಖಚಿತ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.